ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾವು ಸ್ನೋಕಾಲ್ಮಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ನಾನು ಸಾಗರ್ ಮತ್ತೆ ನಮ್ದಿಬ್ರು ಫ್ರೆಂಡ್ಸ್. ಅವರು ರೀಸೆಂಟ್ ಆಗಿ ಮೂವ್ ಆಗಿರೋದು. ನಾನು ಫಾಲ್ಸ್ ಹತ್ರ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅಂಡ್ ಆಸ್ ಯೂಶುವಲ್ ಇವತ್ತು ಸಿಯಾಟ್ಲಲ್ಲಿ ಮಳೆ, ಸೊ ತೋರಿಸ್ತೀನಿ ನೋಡ್ರಿ. ಇವಾಗ ನಾವು ಸ್ನೋಕಾಲ್ಮಿ ಫಾಲ್ಸ್ ಎಂಟರ್ ಆದ್ವಿ. ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ಅದೇ ಅಂತ. ಬಟ್ ನಾವು ವೀಕೆಂಡ್ ಹೋಗಿರೋದ್ರಿಂದ ಇದು ಆ್ಯಕ್ಚುಲಿ ಕಮ್ಮಿನೇ ವೆಹಿಕಲ್ಸ್ ಇರೋದು ಅಂತ ಅನ್ಕೋಬೋದು. ಬಿಕಾಸ್ ನಮಗೆ ಪಾರ್ಕಿಂಗ್ ಕೂಡ ಈಸಿಯಾಗಿ ಸಿಕ್ತು. ಆ್ಯಂಡ್ ಇದು ಫ್ರೀ ಪಾರ್ಕಿಂಗ್ ಇತ್ತು. ನಾವು ಫಸ್ಟ್ ಇಲ್ಲಿ ನೋಡ್ತೀವಿ, ಸಿಕ್ಕಿಲ್ಲ ಅಂದರೆ ಪೇಡ್ ಪಾರ್ಕಿಂಗ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಮಗೆ ಇಲ್ಲೇ ಸಿಕ್ತು. ಅದು ಸ್ಟಾರ್ಟಿಂಗಲ್ಲೇ ಸಿಕ್ಬಿಡ್ತು. ಜಾಸ್ತಿ ನಡೆಯೋದು ಅಷ್ಟೊಂದು ಇರಲಿ. ಇವಾಗ ಸ್ನೋಕಾಲ್ಮಿ ಫಾಲ್ಸಿಗೆ ಬಂದ್ವಿ. ನಡ್ಕೊಂಡು ಹೋಗ್ಬೇಕು, ಒಂದು ಪಾತ್ ಅದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಯಾರು ಅಂತ ತೋರಿಸ್ತೀನಿ. ಹಲೋ, ನಿಮ್ಮ ಹೆಸರು? ನಾನು ರಕ್ಷಿತಾ. ನನ್ನ ಹೆಸರು ಗಣೇಶ್ ಅಂತ. ಇದು ನನ್ನ ಫಸ್ಟ್ ಟೈಮ್ ಸಿಯಾಟಲಲ್ಲಿ. ಸೊ ನಿಖಿತಾ, ಸಾಗರ್ ಆಮೇಲೆ ಗಣೇಶ್ ಆಲ್ಸೋ ಬಂದಿದ್ದಾರೆ ಮುಂಚೆನೆ. ನನಗೆ ಸ್ನೋಕಾಲ್ಮಿ ತೋರ್ಸಕ್ಕೆ ಎಲ್ಲರೂ ಬಂದಿದ್ದಾರೆ. ನಾವು ಇವಾಗ ಈಸ್ಟ್ ಕೋಸ್ಟಿಂದ ಇಲ್ಲಿ ಸಿಯಾಟಲ್ ಮೂವ್ ಆಗಿದ್ದೀವಿ. ಸೊ ಲುಕಿಂಗ್ ಫಾರ್ವರ್ಡ್. ಗಣೇಶ್ ಮತ್ತೆ ಸಾಗರ್ ಕ್ಲೋಸ್ ಫ್ರೆಂಡ್ಸ್. ಸೊ ಇವಾಗ ಅವರು ಇಲ್ಲೇ ಬಂದ್ಬಿಟ್ಟಾರೆ. ಇನ್ನು ಅವ್ರಿಬ್ಬರನ್ನ ಹಿಡಿಯೋರು ಯಾರೂ ಇಲ್ಲ ಆ್ಯಕ್ಚುಲಿ. ಆಮೇಲೆ ಇವ್ರು ನಮಗೆ ಬೆಳಗ್ಗೆ ಟಿಫನ್ ತೊಗೊಂಡು ಬಂದಿದ್ರು, ಪೋಹ, ಅವಲಕ್ಕಿ ಒಗ್ಗರಣೆ. ಅದನ್ನು ತಿನ್ಕೊಂಡು ಹೊರಟೀವಿ ಇವಾಗ ನಾವು. ನಾನು ಪೇಡ್ ಪಾರ್ಕಿಂಗ್ ಅಂತ ಹೇಳಿದ್ನಲ್ಲ, ಅದು ಇಲ್ಲಿರೋದು. ಸೊ ಇದು $7 ಪರ್ ಅವರ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ಲಿ 1 ಅವರ್ಕಿಂತ ಜಾಸ್ತಿ ಏನಿಲ್ಲ ಇರಲ್ಲ ಅಂತ ಅನ್ಕೊತೀನಿ. ಕ್ರಿಸ್ಮಸ್ ಟೈಮ್ ಅಂತ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಾರೆ. ಇದು ಎಂಟರ್ ಆದ ತಕ್ಷಣ ಸೈಡ್ ವ್ಯೂ ಫಾಲ್ಸ್ ಇಂದು ಸೈಡ್ ವ್ಯೂವೇ ಎಷ್ಟು ಚೆನ್ನಾಗದೆ. ಇಷ್ಟೊಂದು ಮಳೆ ಇದ್ರೂ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗದೆ ಇಲ್ಲಿ. ಆ್ಯಕ್ಚುಲಿ ಸ್ನೋಕಾಲ್ಮಿಯಲ್ಲಿ ಲೋವರ್ ಅಬ್ಸರ್ವೇಷನ್ ಡೆಕ್ ಮತ್ತು ಅಪ್ಪರ್ ಅಬ್ಸರ್ವೇಷನ್ ಡೆಕ್ ಅಂತ ಎರಡದೆ. ಸೊ ನಾವು ನೋಡಿದ್ದು ಅಪ್ಪರ್ ಅಬ್ಸರ್ವೇಷನ್ ಡೆಕ್ಕಿಂದ. ಇಲ್ಲಿ ನೋಡ್ಬೋದು, ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಇಲ್ಲಿ ಕೂಡ ಒಂದು ವ್ಯೂವಿಂಗ್ ಸ್ಪಾಟ್ ಅದೆ. ಸೊ ಇಲ್ಲಿಂದನೂ ನಮಗೆ ಒಳ್ಳೆ ವ್ಯೂ ಕಾಣಿಸ್ತದೆ ಫಾಲ್ಸ್ದು. ಆ್ಯಂಡ್ ಇದೆಲ್ಲನೂ ನಾವು ಅಪ್ಪರ್ ಅಬ್ಸರ್ವೇಷನ್ ಡೆಕ್ಕಿಂದಾನೇ ನೋಡಿದ್ದು. ಇಲ್ಲೊಂದು ಟ್ರೇಲ್ ಮತ್ತು ಒಂದು ಸ್ಯಾಲಿಶ್ ಲಾಡ್ಜ್ ಅಂತ ಒಂದದೆ. ಆ್ಯಂಡ್ ಎಕ್ಕರ್ಸ್ ಆಫ್ ಪಾರ್ಕ್. ಇಷ್ಟು ಮಳೆ ಇದ್ರೂ ಜನ ಇದ್ದಾರೆ. ಬಟ್ ತುಂಬ ಜಾಸ್ತಿ ಜನ ಇಲ್ಲ, ಯಾಕಂದರೆ ನಮಗೆ ಪಾರ್ಕಿಂಗು ಬೇಗ ಸಿಕ್ತು. ಆ್ಯಂಡ್ ಫ್ರೀ ಪಾರ್ಕಿಂಗಲ್ಲೇ ಸಿಕ್ತು. ಫುಲ್ ಚಳಿ ಇವತ್ತು. ಎಷ್ಟು ಚಳಿ ಆಗ್ತಿತ್ತು ಅಂದರೆ ಕೊನೆಗೆ ಗಿಫ್ಟ್ ಶಾಪ್ ಒಳಗಡೆ ಹೋದ್ವಿ. ಅಲ್ಲಿ ನಾನು 2024 ಫಸ್ಟ್ ಕ್ರಿಸ್ಮಸ್ ಟ್ರೀ ನೋಡಿದ್ದು. ಯಾಕಂದರೆ ಕ್ರಿಸ್ಮಸ್ ದಿನ ನಾವಲ್ಲಿ ಹೋಗಿದ್ದು. ಅಲ್ಲಿ ನಾನು ಹಾಟ್ ಚಾಕ್ಲೇಟ್ ತೊಗೊಂಡೆ, ಆಮೇಲೆ ಕಾಫಿ ಆ ಥರ ಎಲ್ಲ ತೊಗೊಂಡ್ವಿ. ನಾವು ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೂ ಇನ್ನೂ ಮಳೆ ಇತ್ತು. ಬಟ್ ಚಳಿ ಜಾಸ್ತಿ ಇತ್ತು. ಹಾಗಾಗಿ ನಾವೇನು ಜಾಸ್ತಿ ಹೊತ್ತು ಇರಲಿಲ್ಲ ಇಲ್ಲಿ. ಬಟ್ ಡೆಫಿನೆಟ್ಲಿ ಸಮ್ಮರಲ್ಲಿ ಇನ್ನೊಂದು ಸಲ ವಿಸಿಟ್ ಮಾಡೇ ಮಾಡ್ತೀವಿ. ನಮಗೇನು ಮನೆಯಿಂದ ಅಷ್ಟೊಂದು ದೂರ ಇಲ್ಲ, 30 to 40 ಮಿನಿಟ್ಸ್ ಅಷ್ಟೇ ಇರೋದು. ಹಾಗಾಗಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಕ್ರಿಸ್ಮಸ್ ಟೈಮಲ್ಲ, ಸೊ ನೋಡ್ಬೋದು ಇಲ್ಲಿ ನೀವು ಎಲ್ಲ ಕಡೆ ಲೈಟಿಂಗ್ಸ್. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ಗೆ ಹೋಗಬೇಕು ಅಂತ ಅಲ್ಲಿಗೆ ಹೊರಟಿದ್ವಿ. ರಕ್ಷಿತಾ, ಗಣೇಶ್ ಇಬ್ಬರಿಗೂ ಈ ಜಾಗ ಭಾಳ ಇಷ್ಟ ಆಯಿತು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ರ್ಯಾಟಲ್ ಸ್ನೇಕ್ ಲೇಕ್ ಅಂತ ಇಲ್ಲಿಗೆ ಹೋದ್ವಿ. ಇದು ಸಮ್ಮರಲ್ಲಿ ನಮಗೆ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬಿಕಾಸ್ ಒಳ್ಳೆ ಸನ್ ಬೀಳ್ತದೆ ಇಲ್ಲಿ. ಅವರಿಗೆ ಸೂರ್ಯ ನೋಡಲ್ಲಲ್ಲ, ಸೊ ಆ ಥರ ಇದ್ದಾಗ ಜನ ಎಲ್ಲ ಹೊರಗಡೆನೇ ಇರ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಮಳೆ ಇತ್ತು, ನಮಗೆ ಇಳಿದು ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಚಳಿನೂ ಆಯಿತು. ಸೊ ನಾವು ಹೊರಗೆ ಮತ್ತೆ ವಾಪಸ್ ತಿರುಗಿಸ್ಕೊಂಡು ಬಿಟ್ವಿ. ಅಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತ ನಾವು ಫುಲ್ ಪ್ಲೇಸಸ್ನ ಬರೀ ಹೊರಗಿಂದ ಎಕ್ಸ್ಪ್ಲೋರ್ ಮಾಡೋದೇ ಆಗೋಗಿತ್ತು ಅವತ್ತು.
ನಾವು ಬೆಲ್ವ್ಯೂ ಸ್ಕ್ವೇರ್ಗೆ ಹೋಗೋಣ ಅಂತ ಬೆಲ್ವ್ಯೂಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಲೈಟ್ಸ್ ಯಾವ ಥರ ಹಾಕಾರೆ ಗಿಡಗಳಿಗೆ ಅಂತ. ಇಲ್ಲಿ ಆ್ಯಕ್ಚುಲಿ ಕ್ರಿಸ್ಮಸ್ ತನಕ ಪರೇಡ್ ಕೂಡ ನಡೀತದೆ, ಹಾಗಾಗಿ ಭಾಳ ಚೆನ್ನಾಗಿರ್ತದೆ. ಇನ್ನು ನೈಟ್ ವ್ಯೂ ಇನ್ನೂ ಚೆನ್ನಾಗಿರ್ತದೆ. ಸೊ ಇವಾಗ ಬಂದ್ವಿ ಮನೆಗೆ. ಇವತ್ತು ಕ್ರಿಸ್ಮಸ್, ಸೊ ಹಾಗಾಗಿ ಎಲ್ಲ ಕ್ಲೋಸ್ ಇತ್ತು. ನಾವು ಬೇರೆ ಎಲ್ಲೂ ಜಾಸ್ತಿ ಹೋಗ್ಲಿಕ್ಕೆ ಆಗಲಿಲ್ಲ. ಬೆಲ್ವ್ಯೂ ಸ್ಕ್ವೇರ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅದು ಕ್ಲೋಸ್ ಇತ್ತು. ಆಮೇಲೆ ರಾಟಲ್ ಸ್ನೇಕ್ ಲೇಕ್ ಹೋಗಬೇಕು ಅಂದ್ಕೊಂಡಿದ್ವಿ, ಹೋದ್ವಿ ಕೂಡ, ಬಟ್ ಕಾರಿಂದ ಇಳಿಲಿಕ್ಕಾಗಲಿಲ್ಲ, ಅಷ್ಟೊಂದು ಮಳೆ. ಆಮೇಲೆ ಫುಲ್ ಫಾಗ್ ಆಗಿಬಿಟ್ಟಿತ್ತು, ನೋಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಸೊ ಇದು ನಂದೊಂದು ಶಾರ್ಟ್ ವಿಡಿಯೋನೇ. ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್.